ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ನೀಟ್ ಸ್ಟೂಡೆಂಟ್ಸ್ ರಿವ್ಯೂನ ತೋರ್ಸೋಕೆ ಅಂತ ಬಂದಿದ್ದೀನಿ. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಒಳಗಡೆ ಇದ್ದಾರೆ. ಆಲ್ಮೋಸ್ಟ್ 5 o'clock ಆಯಿತು. ಇವಾಗ ಎಕ್ಸಾಮ್ ಮುಗ್ದಿದೆ ಅನ್ಸುತ್ತೆ ಎಲ್ಲಾರ್ದು. ಸೊ ಪ್ರತಿಯೊಬ್ಬರ ಹತ್ರನೂ ನಾವು ಇವತ್ತು ರಿವ್ಯೂನ ಕೇಳೋಣ. ಲೈಕ್ ಪೇಪರ್ ಹೇಗಿತ್ತು, ಪೇಪರ್ ಡಿಫಿಕಲ್ಟಿ ಹೇಗಿದೆ, ಲೈಕ್ ಯಾವ ಸಬ್ಜೆಕ್ಟ್ ಟಫ್ ಬಂದಿದೆ, ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿದೆಯಾ ಇಲ್ವಾ, ಪ್ರತಿಯೊಂದು ಕೇಳೋಣ ಇನ್ಫಾರ್ಮೇಷನ್ನ. ಬನ್ನಿ, ಇವಾಗ ಬಿಡ್ತಾರೆ ಅನ್ಸುತ್ತೆ ಎಕ್ಸಾಮ್ ಹಾಲಿಂದ. ಬಂದ ತಕ್ಷಣ ಪ್ರತಿಯೊಬ್ಬರೂ ಕೇಳ್ತಾ ಹೋಗೋಣ. ಓಕೆ, ಬನ್ನಿ. ಟಿ ಲೆವೆಲ್ ಹೇಗಿತ್ತು? ಈ ಟೈಮ್ ಐ ಥಿಂಕ್ ಫಿಸಿಕ್ಸ್ ತುಂಬಾ ಲೆಂತಿ ಇತ್ತು. ಬಯೋ ವಾಸ್ ಈಸಿ. ಲಾಸ್ಟ್ ಟೈಮ್ ಬಟ್ ಫ್ಯೂ ಕ್ವೆಶನ್ಸ್ ಇನ್ ಬಯೋ ಇಟ್ ವಾಸ್ ನಾಟ್ ದಟ್ ಗ್ರೇಟ್ ಆಫ್ ಅ ಲೆವೆಲ್. ಲೈಕ್ NCERT ನಲ್ಲಿ ಲೈನ್ಸ್ ಇಲ್ಲ ಅದು, ಸೊ ಅದಿತ್ತು. ಕೆಮಿಸ್ಟ್ರಿ ಮತ್ತೆ ಏನಾದ್ರು ಔಟ್ ಆಫ್ ಸಿಲೆಬಸ್ ಏನಾದ್ರು ನಿಮ್ಗೆ ಅನ್ಸುತ್ತಾ? ಬಯೋನಲ್ಲಿ ಇತ್ತು. ಬಯೋನಲ್ಲಿ 4-5 ಕ್ವೆಶನ್ ಔಟ್ ಆಫ್ ಸಿಲೆಬಸ್ ಇತ್ತು. ಆ ಸ್ಟೇಟ್ಮೆಂಟ್ಸ್ ಇಲ್ಲ NCERT ನಲ್ಲಿ. ಸೊ ಯಾ. ಸೊ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅಂತ ಹೇಳ್ಬೋದು? ಇಲ್ಲ ಅಷ್ಟೊಂದೇನು ಡಿಫಿಕಲ್ಟಿ ಇರಲಿಲ್ಲ, ಮಾಡಿಯೇಟ್ ಆಗಿತ್ತು, ಬಟ್ ಮ್ಯಾನೇಜಬಲ್ ಆಗಿತ್ತು ಬರೆಯಕ್ಕೆ. ಯಾವ ಸಬ್ಜೆಕ್ಟ್ ಡಿಫಿಕಲ್ಟಿ ಅಂತ ಅಂದ್ರೆ ಯಾವ ಸಬ್ಜೆಕ್ಟ್ ತುಂಬಾ ಈಸಿ ಅನ್ಸುತ್ತೆ ನಿಮಗೆ? ಬಯಾಲಜಿ. ಮತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ತುಂಬಾ ಜನ ಕೆಮಿಸ್ಟ್ರಿ ಟಫ್ ಅಂತ ಹೇಳ್ತಿದ್ದಾರೆ. ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಸ್ವಲ್ಪ ಟಫ್ ಇದ್ನಲ್ಲಿದೆ, ಬಟ್ ಬಯಾಲಜಿ ತುಂಬಾ ಈಸಿ ಆಗಿತ್ತು. ಥ್ಯಾಂಕ್ ಯು. ಪೇಪರ್ದು ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು? ಮಾಡ್ರೇಟ್ ಇತ್ತು, ಅಷ್ಟೊಂದೇನು ಡಿಫಿಕಲ್ಟ್ ಇರಲಿಲ್ಲ. ಯಾವ ಸಬ್ಜೆಕ್ಟ್ ಈಸಿ ಇತ್ತು? ನನಗೆ ಬಯೋ ಈಸಿ ಅನಿಸ್ತು. ಫಿಸಿಕ್ಸ್ ನಾರ್ಮಲ್ ಇತ್ತಾ, ಹಾರ್ಡ್ ಇತ್ತಾ? ಹಾರ್ಡ್ ಏನು ಇರಲಿಲ್ಲ, ಬಟ್ ಥ್ಯಾಂಕ್ ಯು ಅಂತ ಹೇಳ್ಬೋದಾ? ಚೆನ್ನಾಗಿತ್ತು. ಅಂದರೆ ಡಿಫಿಕಲ್ಟಿ ಲೆವೆಲ್ ಫಿಸಿಕ್ಸ್ ಸ್ವಲ್ಪ ಡಿಫಿಕಲ್ಟಿ ಇತ್ತು ಅಷ್ಟೇ. ಇನ್ನು ಕೆಮಿಸ್ಟ್ರಿ ಮತ್ತೆ ಬಯೋ ಈಸಿ ಇತ್ತು. ಕೆಮಿಸ್ಟ್ರಿ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. ಯಾವುದಾದ್ರೂ ಔಟ್ ಆಫ್ ಸಿಲೆಬಸ್ ಕಾಣಿಸ್ತಾ? ಆ ಥರ ಏನಿಲ್ಲ, ಎಲ್ಲ ಈಸಿ ಇತ್ತು. ಸ್ಕೋರ್ ಎಕ್ಸ್ಪೆಕ್ಟೆಡ್ ಎಷ್ಟು ಮಾಡಿರ್ಬೋದು? ಗೊತ್ತಿಲ್ಲ ಅವ್ರು, ಲೆಕ್ಕ ಹಾಕ್ಬೇಕು. ಥ್ಯಾಂಕ್ಸ್ ಬ್ರೋ. ಒಂದು ನಿಮಿಷ, ಪೇಪರ್ ಹೇಗಿತ್ತು? ಪೇಪರ್ ಹೇಗಿತ್ತು ಅಂತ ಹೇಳಿ. ಪೇಪರ್ ತುಂಬಾ ಟಫ್ ಇತ್ತು. 2016 ಇಂದ 2024 ವರೆಗೂ ಇದು ಟಫೆಸ್ಟ್ ಪೇಪರ್. ಮತ್ತೆ ಯಾವ ಸಬ್ಜೆಕ್ಟ್ ನಿಮಗೆ ಟಫ್ ಅನಿಸ್ತಾ? ಕೆಮಿಸ್ಟ್ರಿ. ಬಯಾಲಜಿ ಈಸಿ ಇತ್ತಾ? ಬಯಾಲಜಿ ಈಸಿ ಇತ್ತು. ಫಿಸಿಕ್ಸ್ ಸ್ವಲ್ಪ ಟಫ್ ಆಯಿತು. ಓಕೆ. ಯಾವುದಾದ್ರೂ ಔಟ್ ಆಫ್ ಸಿಲೆಬಸ್ ಅನಿಸುತ್ತಾ? ನನಗೆ ಕೆಮಿಸ್ಟ್ರಿಲಿ ಕಾಣಿಸ್ತು. ಕೆಮಿಸ್ಟ್ರಿಲಿ ಯಾವುದು ಕ್ವಶನ್ ನೋಡ್ಬಿಟ್ಟು. ಬ್ರೋ, ರಿವ್ಯೂ ಹೇಳಿದ್ರು, ಹೇಗಿತ್ತು ಪೇಪರ್? ಎಕ್ಸ್ಕ್ಯೂಸ್ ಮಿ, ಒಂದು ಸ್ವಲ್ಪ ನಿಮ್ಮದು ಪೇಪರ್ ಡಿಫಿಕಲ್ಟಿ ಹೇಗಿತ್ತು? ಜಾಸ್ತಿ ಇತ್ತು ಬ್ರೋ. ಡಿಫಿಕಲ್ಟ್ ಇತ್ತು ತುಂಬ. ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬ ಡಿಫಿಕಲ್ಟ್ ಅನಿಸ್ತು? ಕೆಮಿಸ್ಟ್ರಿ. ಲಾಸ್ಟ್ ಇಯರ್ ಫಿಸಿಕ್ಸ್ ಡಿಫಿಕಲ್ಟಿ ಇತ್ತು, ಈ ವರ್ಷ ಕೆಮಿಸ್ಟ್ರಿ ಡಿಫಿಕಲ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ, ಒಂದು ಸ್ವಲ್ಪ ರಿವ್ಯೂ ಹೇಳ್ಬೋದಾ? ಓಕೆ ಫ್ರೆಂಡ್ಸ್, ಈಗ ತುಂಬಾ ಸ್ಟೂಡೆಂಟ್ಸ್ ರಿವ್ಯೂನ ಕೇಳ್ದು. ರಿವ್ಯೂ ಬಂದು ಲೈಕ್ ಓದಿರೋ ಸ್ಟೂಡೆಂಟ್ಸ್, ಲೈಕ್ ಅವರು ಹೊರಗಡೆ ಬರುವಾಗ ತುಂಬಾ ಖುಷಿಯಿಂದ ಬಂದಿರೋರು ಇದ್ರು, ತುಂಬಾ ದುಃಖದಿಂದ ಬಂದಿರೋರು ಇದ್ರು. ಲೈಕ್ ನನ್ಗನ್ಸುತ್ತೆ ಪ್ರಿಪೇರ್ ಆಗಿರೋರು ಯಾರು ದುಃಖದಿಂದ ಬಂದಿರೋ ಡೌಟ್ ಅಂತ. ಲೈಕ್ ಈ ಫಸ್ಟ್ ಅಟೆಂಪ್ಟ್ ನೋಡೋಣ ಅಂತ ಬಂದು ಅಟೆಂಡ್ ಮಾಡಿರ್ತಾರಲ್ಲ, ಅವ್ರು ಒಂದ್ ಸ್ವಲ್ಪ ಅಪ್ಸೆಟ್ ಆಗಿದ್ರು. ಲೈಕ್ ಅವರು ರಿವ್ಯೂ ಕೇಳಿದ್ರೆ ರಿವ್ಯೂ ಕೊಡ್ದೇನೇನು ಹೋಗ್ತಾ ಇದ್ರು. ಬಟ್ ಇವಾಗ ಪೇಪರ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಕೆಮಿಸ್ಟ್ರಿ ವಾಸ್ ಬಿಟ್ ಟಫ್ ಅಂತ ನಾವು ಕೇಳ್ಪಟ್ಟಿದೀವಿ. ಈಗ ತುಂಬಾ ಜನ ಹೇಳೋ ರಿವ್ಯೂ ಪ್ರಕಾರ ಕೆಮಿಸ್ಟ್ರಿ ವಾಸ್ ಬಿಟ್ ಟಫ್ ಅಂಡ್ ಫಿಸಿಕ್ಸ್ ವಾಸ್ ಮಾಡ್ರೇಟ್. ಅದು ತುಂಬಾ ಟಫ್ ಏನ್ ಬಂದಿರಲಿಲ್ಲ. ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಲೆಂದಿ ಅಂತ ಏನೋ ಹೇಳ್ತಿದ್ರು. ಮತ್ತೆ ಕೆಮಿಸ್ಟ್ರಿ ವಾಸ್ ಗುಡ್, ಬಟ್ ಈ ವರ್ಷ ಕೆಮಿಸ್ಟ್ರಿ ಟಫ್ ಮಾಡಿ ಫಿಸಿಕ್ಸ್ ಒಂದ್ ಸ್ವಲ್ಪ ಲೂಸ್ ಮಾಡಿದ್ದಾರೆ. ಲೂಸ್ ಅಂದ್ರೆ ಮಾಡ್ರೇಟ್ ಲೆವೆಲ್. ಬಟ್ ಬಯಾಲಜಿ ವಾಸ್ ಅಬ್ಸಲ್ಯೂಟ್ಲಿ ಈಸಿ. ಬಟ್ ಒಬ್ಬ ಸ್ಟೂಡೆಂಟ್ ಮಾತ್ರ ಹೇಳಿದ್ದಾರೆ ಲೈಕ್ 2-3 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತ. ಲಾಸ್ಟ್ ಟೈಮು ಸಹ ಒಂದಷ್ಟು ಕ್ವಶನ್ಸ್ ಮೇಲೆ ಡೌಟ್ ಇತ್ತು. ಆಸ್ ಯೂಶುವಲ್ ಪ್ರತಿ ವರ್ಷ ಇರುತ್ತೆ. ನೋಡೋಣ, ಈಗ ನಾವು ಒಂದ್ಸರಿ ಪೇಪರ್ ಅನಲೈಸ್ ಮಾಡಿ ಹೇಳ್ಬೇಕಾಗುತ್ತೆ ಪ್ರತಿಯೊಂದೂ. ಇವಾಗ ಸದ್ಯಕ್ಕೆ ಹಾಗೆ ಏನು ಹೇಳಕ್ಕಾಗಲ್ಲ. ಓಕೆ, ಇಷ್ಟು ನಾವು ಕೇಳಿರೋಂಥ ರಿವ್ಯೂ. ನಾವು ಒಂದ್ಸರಿ ಪೇಪರ್ನ ನೋಡಿ ನಾವು ಇನ್ನೊಂದು ರಿವ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮದು ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಎಲ್ಲ ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀವಿ. ಕನ್ನಡ ಚಾನಲ್, ಮೆಡಿಕಲ್ ಸ್ಟೂಡೆಂಟ್ಸ್ ನಾವು ಬೌರಿಂಗ್. ಓಕೆ, ಥ್ಯಾಂಕ್ ಯು.